ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕೃತಿ ವ್ಲಾಗ್ಸ್ ಕನ್ನಡ. ಈ ವ್ಲಾಗ್ ಏನಂದರೆ ತುಂಬಾ ಸ್ಪೆಷಲ್. ಇವತ್ತಿನ ದಿನ ಭಾಸ್ಕರ್ದು ಬರ್ಡೇ. ಸೊ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಈ ವ್ಲಾಗಲ್ಲಿ ನೋಡ್ಬೋದಾಗಿದೆ. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿದ್ರಲ್ಲ ನಮ್ಮ ಲೋಚು ಎಲ್ಲ ಡೆಕೋರೇಟ್ ಮಾಡ್ತಿದ್ದಾನೆ. ಸೊ ಈಗ ಎಲ್ಲರೂ ಸೇರಿ ಲೋಚು, ನಾನು ಮತ್ತು ಕೀರ್ತನ 3 ಜನ ಸೇರಿ ಈ ರೀತಿ ಡೆಕೋರೇಟ್ ಮಾಡಿರೋದು. ಸೊ ಅವರು ಕಲ್ತ್ಬಿಟ್ಟಿದ್ದಾರೆ ನನ್ನ ನೋಡಿ ಅವ್ರಿಗೂ ಈ ರೀತಿ ಐಡಿಯಾಸ್ ಮತ್ತು ಟ್ಯಾಲೆಂಟ್ ಎಲ್ಲ ಬಂದುಬಿಟ್ಟಿದೆ ಡೆಕೋರೇಟ್ ಮಾಡೋದ್ರಲ್ಲಿ. ಸೊ ಈ ರೀತಿ ಕೇಕ್ ಮಾಡಿಸಿದ್ದೆ. ಸೊ ಇದು ಝೆಪ್ಟೋನಲ್ಲಿ ಆರ್ಡರ್ ಮಾಡಿದ್ದು. ಸರ್ಪ್ರೈಸ್ ಗಿಫ್ಟ್ ಇಷ್ಟ ಆಯ್ತಾ? ನೋ ರಿಯಾಕ್ಷನ್. ಈ ರೀತಿ ಬರ್ಡೇಸ್ ದಿನ ಗಿಫ್ಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಂದರೆ ತುಂಬಾ ಇಷ್ಟ, ತುಂಬಾ ಸ್ಪೆಷಲ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ತೀವಿ. ಸೊ ನಾನು ಹೊಸ ಫೋನ್ ತೊಗೊಂಡಿದ್ದೆ. ಸೊ ಭಾಸ್ಕರ್ಗೂ ಗಿಫ್ಟ್ ಮಾಡಬೇಕು ಅಂತ ಗಿಫ್ಟ್ ಮಾಡಿದ್ದು. ಡೇ ಟು ಡಿಯರ್ ಭಾಸ್ಕರ್, ಹ್ಯಾಪಿ ಬರ್ಡೇ ಟು ಯು. ಈ ಸಲ ಫುಲ್ ಹೊಸ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಕೂರಿಸಿದ್ದೀವಿ. ಭಾಸ್ಕರ್ಗೆ ಈ ರೀತಿ ಎಲ್ಲ ಮಾಡೋದು ಇಷ್ಟ ಆಗೋಲ್ಲ, ಬಟ್ ನಮಗಿಷ್ಟ ಅಂತ ಹೇಳಿ ನಾವು ಈ ರೀತಿ ಎಲ್ಲ ಮಾಡಿಸ್ತೀವಿ. ಮಿಡ್ ನೈಟ್ ಸೆಲೆಬ್ರೇಷನ್ ಅಲ್ವಾ, ಮಲಗಿದ್ರು, ಎಬ್ಬರಿಸಿ ರೆಡಿ ಮಾಡಿ ಕರ್ಕೊಂಡು ಬಂದಿದ್ದೀವಿ ಕೇಕ್ ಕಟ್ ಮಾಡಿಸೋದಕ್ಕೆ. ಮತ್ತು ಮಿಡ್ ನೈಟ್ ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ ಮತ್ತು ಲಕ್ಷ್ಯ, ನಮ್ಮ ಗಿರ್ಜಿ ದೊಡ್ಡಮ್ಮ ಎಲ್ಲರೂ ಕಾಲ್ ಮಾಡಿ ಭಾಸ್ಕರ್ಗೆ ವಿಶ್ ಮಾಡಿದರು. ಅದಾದಮೇಲೆ ಕೇಕ್ ಕಟ್ ಮಾಡಿಸಿದ್ವಿ. Happy birthday to you. Happy birthday to you. Happy birthday dear. ನಮ್ಮ ಕೀರ್ತನ ಲೋಚಂದು ಇದ್ದೆ ಯಾವಾಗ್ಲೂ ನಾನು ಫಸ್ಟು ನೀನು ಫಸ್ಟು ಅಂತ. ನನ್ನ ಬರ್ಡೇ ಟೈಮಲ್ಲಿ ಏನಾಯಿತು ಅಂದರೆ ಇಬ್ರಿಗೂ ಇಟ್ಟಿದ್ದೆ ನಾನು ಕೇಕ್ನ. ಸೊ ಲೋಚನಿಗೆ ಎತ್ತಿ ಫಸ್ಟ್ ಹಾಕ್ಕೊಂಡ್ಬಿಟ್ಟ, ಅವನೇನೆ ಕೈನ ಇದು ಮಾಡಿ. ಅದಕ್ಕೆ ಕೀರ್ತನ ಅಳ್ತಿದ್ಲು ನನ್ನ ಬರ್ಡೇ ಟೈಮಲ್ಲಿ. ಸೊ ಅದಕ್ಕೆ ಭಾಸ್ಕರ್ ಈಗ ಫಸ್ಟ್ ಕೀರ್ತನಾಗೆ ತಿನ್ನಿಸಿದ್ದು, ಅದಕ್ಕೆ ಲೋಚನ್ ಬೇಜಾರು ಮಾಡ್ಕೊಂಡ. ಹೀಗೆ ಮಾಡ್ತಾರೆ ಇಬ್ಬರೂ ಯಾವಾಗ್ಲೂ. ಸೊ ಈಗ ಆಯಿತು ಮಿಡ್ ನೈಟ್ ಸೆಲೆಬ್ರೇಷನ್. ಮತ್ತು ನಾಳೆ ಬೆಳಗ್ಗೆ ಅಂದರೆ ಬರ್ಡೇ ದಿನದ ಬೆಳಗ್ಗೆ ವ್ಲಾಗ್ ಸಹ ಕಂಟಿನ್ಯೂ ಮಾಡಿದ್ದೀನಿ. ಅವತ್ತಿನ ದಿನ ವೆಡ್ನೆಸ್ಡೇ ಆಗಿತ್ತು, ಎಲ್ಲ ದೇವಸ್ಥಾನವೂ ಕ್ಲೋಸ್ ಆಗಿತ್ತು. ಆದರೆ ಬಾಬಾ ದೇವಸ್ಥಾನ ಮಾತ್ರ ನಮಗೆ ದರ್ಶನ ಕೊಡೋದಕ್ಕೆ ಇನ್ನೂ ತೆರೆದಿತ್ತು. ಸೊ ಅದಕ್ಕೋಸ್ಕರ ನಾವು ಬಾಬಾ ಟೆಂಪಲ್ಗೆ ಹೋದ್ವಿ. ತುಂಬಾ ಖುಷಿ ಆಯಿತು ಬಾಬಾ ದರ್ಶನ ಸಿಕ್ಕಿದ್ದಕ್ಕೆ ಅವತ್ತಿನ ದಿನ. ಮತ್ತು ಲೇಟಾಗಿ ಹೋಗಿದ್ರಿಂದ ಅಷ್ಟು ಜನ ಇದ್ದಿಲ್ಲ, ದೇವಸ್ಥಾನ ಎಲ್ಲ ಪೀಸ್ಫುಲ್ ಅನಿಸ್ತಿತ್ತು, ತುಂಬಾ ಚೆನ್ನಾಗಿ ಅನಿಸ್ತು. ಬಾಬಾಗೆ ಆರತಿ ಎಲ್ಲ ಮಾಡಿ ಕೊಟ್ಟರು, ಅರ್ಚನೆ ಎಲ್ಲ ಮಾಡಿ. ದೇವಸ್ಥಾನ ಮುಗಿಸ್ಕೊಂಡು ಹೋಗುವಾಗ ಎಳ್ನೀರು ಕುಡಿಯೋಣ, ತುಂಬ ಬಿಸಿಲಲ್ವಾ. ಸೊ ಅದಕ್ಕೋಸ್ಕರ ಹೈಡ್ರೇಟ್ ಆಗೋಣ ಸ್ವಲ್ಪ ಅಂತ ಅಂದ್ಬಿಟ್ಟು. ನೀನೆ ಬಾಡಿ ಬಾಯ್. ಓಕೆ, ಈಗ ಭಾಸ್ಕರ್ ಬರ್ಡೇಗೆ ಈವ್ನಿಂಗ್ ಔಟಿಂಗ್ಗೆ ರೆಡಿ ಆಗಿರೋದು. ಸೊ ಈಗ ಕ್ಲಾಸಸ್ ಏನು ಬೇಡ, ಜಸ್ಟ್ ಫೋಟೋ ಇಟ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಭಾಸ್ಕರ್ ಕೂಡ ವೈಟ್ ಆ್ಯಂಡ್ ವೈಟ್ ಹಾಕಿದ್ದಾರೆ, ಅದಕ್ಕೆ ನಾನು ವೈಟ್ ಹಾಕಿದ್ದೀನಿ. ಈ ಸಲ ಡಿಫ್ರೆಂಟಾಗಿ ಯುನೀಕಾಗಿ ಮಾಡಿಸಿದ್ದೀನಿ. ಹೇಗಿದೆ ಅಂತ ಅಲ್ಲೋಗಿ ತೋರಿಸ್ತೀನಿ. ಫಸ್ಟ್ ಈಗ ಫ್ಲವರ್ ಶಾಪ್ ಹತ್ರ ಹೋಗ್ತಿದ್ದೀವಿ. ಸೊ ಸ್ವಲ್ಪ ಕೆಲಸ ಇದೆ ಅಲ್ಲಿ, ಅದು ಮುಗಿಸ್ಕೊಂಡು ಮತ್ತೆ ಹೋಗೋದು. ಎಲ್ಲಿ ಹೋಗೋದು ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಹೋಗ್ತಾ ಹೇಳ್ತೀವಿ.
ಹೋಗೋಣ. ನಾನು ಆಲ್ರೆಡಿ ಟೇಬಲ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೆ ಇಂದ್ರಾನಗರ್ ರಿಸರ್ವಾಯರಲ್ಲಿ. ಸೊ ಇವರೆಲ್ಲನೂ ಫ್ಲಾಪ್ ಮಾಡ್ತಿದ್ದಾರೆ. ಈಗ ಭಾಸ್ಕರ್ ಯಾವಾಗಲೂ ನೀನು ಹೇಳೋ ಹತ್ರನೇ ಹೋಗ್ತೀವಿ, ಈ ಸಲ ಮಕ್ಕಳು ಕೇಳ್ತಾರೆ ಅಲ್ಲೇ ಕರ್ಕೊಂಡು ಹೋಗೋದು ಅಂತ ಡಿಸೈಡ್ ಆಗಿ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡೋದ್ರು. ನಂದನ ಪ್ಯಾಲೇಸ್ ಇಲ್ಲಿಗೆ ಬಂದಿದ್ದೀವಿ. ನೋಡಿದ್ರಲ್ಲ, ನನಗೆ ಒಂದೊಂದು ಬರ್ಡೇಗೂ ಈ ಥರ ಮೆಮೊರೇಬಲ್ ಆಗಿ ಮಾಡಿಸ್ಬೇಕು ಅಂದ್ರೂ ತುಂಬ ಇಷ್ಟ. ಸೊ ಇಲ್ಲಿ ಮಾಡಿಸಿದ್ದೀನಿ. ಹೇಗಿದೆ ಹೇಳಿ. Happy birthday to you. Happy Happy birthday. ಎಷ್ಟು ಖುಷಿ ಆಯಿತು, ಎಷ್ಟು ಚೆನ್ನಾಗಿ ಸಾಂಗ್ ಎಲ್ಲ ಪ್ಲೇ ಮಾಡಿ ಕಟ್ ಮಾಡಿಸಿ ವಿಡಿಯೋ ಎಲ್ಲ ತೆಕ್ಕೊಟ್ರು. ತುಂಬಾ ಚೆನ್ನಾಗಿ ಅನಿಸ್ತು. ಮಕ್ಕಳು ಹೇಳ್ತಿದ್ರು ಬೇರೆ ಕಡೆ ಹೋಗಿದ್ರೆ ಈ ರೀತಿ ಎಲ್ಲ ಮಾಡ್ತಿದ್ರಾ, ನೋಡು ಇಲ್ಲಿ ಬಂದಿದ್ದಕ್ಕೆ ಎಷ್ಟು ಚೆನ್ನಾಗಾಯಿತು ಅಂತ. ಓಕೆ, ಎಲ್ಲ ಚೆನ್ನಾಗಾಯಿತು, ಖುಷಿ ಆಯಿತು. ಹೆಂಗಿತ್ತು ಕೇಕ್ ಸರ್ಪ್ರೈಸ್? ಇಷ್ಟ ಆಯ್ತಾ? ಬೇಗ ಭಾಸ್ಕರ್ ಫೇವ್ರೆಟ್ ಚಿಕನ್ ಮಂಚೂರಿ. ಇಲ್ಲಿ ತುಂಬಾ ಇಷ್ಟ ಇವ್ರಿಗೆ ಚಿಕನ್ ಮಂಚೂರಿ ತಿನ್ನೋದಂದರೆ. ನೀ ಏನು ಇಷ್ಟ ಆಗಿರ್ತಾನ? ಪ್ರಾನ್ಸ್ ಗೀ ರೋಸ್ಟ್. ಲೊಚ್ಚು ಇವಾಗ ಮಾತ್ರ ಗೀ ರೋಸ್ಟ್ ತಿಂತ ಅದರಲ್ಲಿರುತ್ತಲ್ಲ ಗೀ ಫ್ರೈ ಮಾಡಿರ್ತಾರೆ ಮನೆಯಲ್ಲಿ, ಹಂಗೆ ತಿನ್ನಬೇಕು. ಅದೆಲ್ಲ ಆಗಲ್ಲ, ನಿಮ್ಗೆ ಅರ್ಥ ಆಗಲ್ಲ ಸುಮ್ಮನೆ. ಚೆನ್ನಾಗಿತ್ತಲ್ಲ ಪ್ರಾನ್ಸ್ ಗೀ ರೋಸ್ಟು. ಸಿ ಐ ಗಾಟ್ ಲೈಕ್ ದಿಸ್. ಡ್ಯಾಡಿ ಅವನಿಗೆ ಹಾಕು ಅಂತ. ನೆಲ್ಲೂರು ಚಿಕನ್ ಬಿರಿಯಾನಿ, ಚಿಕನ್ ಮಂಚೂರಿ, ಪ್ರಾನ್ಸ್ ಫ್ರೈ, ಇದು ಶೋಲೆ ಕಬಾಬ್. ನಮ್ಮ ಕೀರ್ತನ ಹೆಣ್ಣು ಹೇಳ್ತಿದ್ದಾಳೆ, ಕೇಳಿಸ್ಕೊಳ್ಳಿ.
ಏನಮ್ಮ ಹೆಂಗಿರುತ್ತೆ ಬೇರೆ ಕಡೆ ಬಿರಿಯಾನಿ? ಬೇರೆ ಕಡೆ ಎಲ್ಲ ವೈಟ್ ರೈಸ್ ಮೇಲೆ ಕರಿ ಹಾಕಿ ಕಲಿಸ್ಬಿಟ್ಟು ಕೊಟ್ಟಿರ್ತಾರೆ ಬಿರಿಯಾನಿ. ಅದ್ರಲ್ಲಿ 2 ಪೀಸ್ ಹಾಕಿರ್ತಾರೆ. ಅದಕ್ಕೆ ಅವ್ರಿಗೆ ಇಲ್ಲೇ ಬರೋದಕ್ಕೆ ಇಷ್ಟ, ಇಲ್ಲೇ ತಿನ್ನೋದಕ್ಕೆ ಇಷ್ಟ ಅಂತೆ. ಇವಾಗ ನೆಕ್ಸ್ಟು ಒಂದು ಲಾಂಗ್ ಡ್ರೈವ್. ಎಲ್ಲಿ ಕರ್ಕೊಂಡು ಹೋಗ್ತೀಯ ನೆಕ್ಸ್ಟು? ಬ್ರಿಗೇಡ್ ರೋಡ್. ಬ್ರಿಗೇಡ್ ರೋಡ್ ಹೋಗೋಣ. ಏನು ಮಾಡ್ತೀಯ? ಸ್ಟ್ರೀಟ್ ವಾಕ್ ಮಾಡೋಣ. ಪಾರ್ಕಿಂಗ್ ಇರಲ್ಲ. ಇಲ್ಲ, ಇವಾಗ ನಾವು ಬ್ರಿಗೇಡ್ ರೋಡ್ಗೆ ಹೋಗಿ ಸ್ಟ್ರೀಟ್ ವಾಕ್ ಮಾಡ್ತೀವಿ. ಹಾಗೆ ವಿಂಡೋ ಶಾಪಿಂಗ್. ಡಾಲ್ ಶಾಪ್. ಟುವರ್ಡ್ಸ್ ಬ್ರಿಗೇಡ್ ರೋಡ್. ನಮ್ಮ ಮನೇಲಿ ಎಲ್ಲರಿಗೂ ಯಾವ ಸಾಂಗ್ ಗೊತ್ತಾ ಇಷ್ಟ? ಅಲ್ಲೂ ಯಾರು ನಮ್ಮ ಲೋಚನ್ಗೆ ಅಂದರೆ ತುಂಬ ಫೇವ್ರೇಟ್ ಈ ಸಾಂಗು. ಯಾರ್ ಸಾಂಗು? ನಮ್ಮ ಸಾಂಗು. ಬೆದ್ದು ಮನಸ್ಸೆ ಬುದ್ಧಿ ಇಲ್ಲದ ಮನಸ್ಸೆ ಸದ್ದು ಮಾಡದೆ ಸುದ್ದಿ ಮಾಡಿದೆ ಕಿತಿ ಬಂದಿದೆ ವಯಸ್ಸೆ ಸೂಚನೆ ನೀಡದೆ ಬರುವುದೇ ಪ್ರೇಮ ನಿಂತರು ಬೋಧಿಸುವ ಪ್ರೇಮ ಇದು ಮೊದಲ ಸಲದ ಮಿಲನ ಬರವಿರದ ಮೌನ ಕವನ ಇದು ಮೊದಲ ಸಲದ ಮಿಲನ ಬರವಿರದ ಮೌನ ಕವನ ಮುದ್ದು ಮನಸ್ಸೆ ಬೆದ್ದು ಮನಸ್ಸೆ ಎದಿರದ ವಯಸ್ಸೆ ಸದ್ದು ಮಾಡದೆ ಸುದ್ದಿ ಮಾಡಿದೆ ಪ್ರೀತಿ ಬಂದಿದೆ ವಯಸ್ಸೆ. ಇನ್ನ ಬಂದಿಲ್ಲ. ಯುವರತ್ನದ ಒಂದು ಹಾಡು ಹಾಕು, ಅದು ನನಗೆ ಇಷ್ಟ. ಅದು ಒಂದೇ ಒಂದು ಸರಿ, ಹಾಡು. ನೀನು ಯಾರ್ ಫ್ಯಾನ್ ಹೇಳು? ನಾನು ಡಿ ಬಾಸ್ ಫ್ಯಾನು. ನಾವು ಪುನೀತ್ ಫ್ಯಾನು. ಆ ಹಾಡು ಇಷ್ಟ ನನಗೆ. ನಮ್ಮ ಮನೆಯಲ್ಲಿ ಯಾವಾಗಲೂ ವಾರು, ನನ್ನ ಮಗಗೆ ನಮಗೆ. ನನ್ನ ಮಗನೂ ಡ್ಯಾಡಿ ಡಿ ಬಾಸ್ ಫ್ಯಾನ್ ಅಂತೆ. ನಾವು ನಮ್ಮ ಅಪ್ಪು ಬಾಸ್ ಅಭಿಮಾನಿಗಳು. ಎಷ್ಟು ಖಾಲಿ ಇದೆ ಅಲ್ಲ ರೋಡು. ಎಲ್ಲ ತಮಿಳ್ನಾಡಿಗೆ ಹೋಗ್ಬಿಟ್ಟವ್ರಲ್ಲ ಎಲೆಕ್ಷನ್ಗಳ್ಗೆ. ಯಾವತ್ತು ಎಲೆಕ್ಷನು? ನಾಳೆನಾ? ಲೋಚು, ಪ್ಲೇ ಮೈ ಫೇವ್ರೆಟ್ ಸಾಂಗ್. ಸೂಪರ್ ಸ್ಟಾರ್ ಆಡಲ್ಲ. ಇದು ಭಾಸ್ಕರ್ಗೆ ಫೇವ್ರೆಟ್ ಸಾಂಗ್ ಅಂತೆ. ನನಗೂ ನಮ್ಮ ಪುನೀತ್ ರಾಜ್ಕುಮಾರ್ಗೆ ಎಲ್ಲ ಸಾಂಗು ಫೇವ್ರೇಟೇ ನನಗೆ. ನಮಗೆ ನಮ್ಮ ಡಿ ಬಾಸ್ ಸಾಂಗ್ಗೆ. ಯಾರಿವಾಗ ನಿನ್ನ ಕೇಳಿದ್ದು? ಶಟ್ ಯೋರ್ ಮೌತ್. ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಹಾಗೆ ಇಲ್ಲ ಏನು ಇದರ ಸೂಚನೆ. 100 ವಿಷಯ ಇದ್ದರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನೆಂದು ನಿನ್ನರ್ಪಣೆ. ನೀನಾದೆನಾ ನೀನಾದೆನಾ ಎನ್ನೊಂದಿಗೆ ಈ ಜೀವನ. ನೀನಾದೆನಾ ನೀನಾದೆನಾ ನಿನ್ನೊಂದಿಗೆ ಈ ಜೀವನ. ಒಂಟಿತನಕ್ಕೆ ನೀನೆ ತಾನೆ ಸರಿಯಾದ ಸಿಹಿಯಾದ ಪರಿಹಾರ. ಈಗ ಮುಕ್ಕಿ ಬರುವ ಕರೆಗೆ ನಿನ್ನ ನೆಲವೇ ಉತ್ತರ. ಯಾವ ದೃಷ್ಟಿ ತಾಕದಂತೆ ನಿನ್ನ ಕಣ್ಣೆ ನನ್ನ ಕಾವಲು. ನೀನಾದೆನಾ ನೀನಾದೆನಾ ನಿನ್ನೊಂದಿಗೆ ಈ ಜೀವನ. ಇನ್ನೇನು ರೀಚ್ ಆಗಿದ್ದೀವಿ. ಸಿಗ್ನಲ್ ಬಿಟ್ಟಿದೆ ಬ್ರಿಗೇಡ್ ರೋಡ್. ಸೊ ಇಲ್ಲಿಗೆ ಬಂದಿದ್ದೀವಿ. ಕಾರ್ ಪಾರ್ಕಿಂಗ್ ನೋಡ್ತಿದ್ದೀವಿ, ಎಲ್ಲ ಫುಲ್ ಇದೆ. ಸೊ ಇನ್ನು ಮುಂದೆ ಹೋಗಿ ನೋಡೋಣ ಅಂತ. ಏನಂತೆ ಪಾರ್ಕಿಂಗ್ ಇಲ್ಲಿ ಚರ್ಚ್ ಸ್ಟ್ರೀಟ್ಗೆ ಕರ್ಕೊಂಡು ಹೋಗ್ತಾರೆ ನಿಮ್ಮ ಡ್ಯಾಡಿ. ಇವಾಗ ನೀವು ನೋಡಲಿಲ್ಲಲ್ಲ, ಅದಕ್ಕೆ ಒಂದ್ಸಲಾನು. ನೋಡಿ ಚೆನ್ನಾಗಿದ್ಯಾ?
ಜಸ್ಟ್ ಸುಮ್ಮನೆ ನೋಡೋಣ, ದುಬೈ ಪ್ಲಾಜಾಗೆ ಬಂದಿದ್ದೀವಿ, ನೋಡೋಣ ಅಂತ ಏನೇನಿರುತ್ತೆ ಅಂತ. ಸೊ ಜಸ್ಟ್ ವಿಂಡೋ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದು. ನೋಡಿ ಇದು ಚೆನ್ನಾಗಿಲ್ವಾ? ನೀನು ನೋಡು. ನೀನು ಚೆನ್ನಾಗಲ್ಲ, ನನಗಿದು ಇಷ್ಟ ಆಯಿತು, ತಗೊಂಡ್ಲ ಇದು ಆಯ್ತಾ? ಅಲ್ಲಿ ಟೇಕ್. ವಿಂಡೋ ಶಾಪಿಂಗ್ ಅಂತ ಹೋಗಿ ಪರ್ಚೇಸ್ ಮಾಡಿದ್ದಾಯಿತು. ಬ್ರೇಸ್ಲೆಟ್, ಇಯರಿಂಗ್ಸ್, ಗಾಗಲ್ಸ್ ಎಲ್ಲನೂ. ನಾನು ಭಾಸ್ಕರಲ್ಲಿ ಬಂದಾಗೆಲ್ಲನೂ ಸಾಫ್ಟಿ ಐಸ್ ಇಲ್ಲಿ ತಿಂತಿದ್ವಿ. ಸೊ ಮಕ್ಳಿಗೂ ಟೇಸ್ಟ್ ಮಾಡಿಸೋಣ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸಾಫ್ಟಿ ಐಸ್. ಮಿಕ್ಸ್ ತಗೋ, ಚೆನ್ನಾಗಿರುತ್ತೆ. ಡ್ಯಾಡಿ ಫೇಸ್ ಕಾಣಿಸ್ತಾ ಇಲ್ಲ. ಇವತ್ತಿನ ದಿನ ತುಂಬಾ ಚೆನ್ನಾಗಾಯಿತು. ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಸ್ಪೆಷಲ್ ಒಕೇಶನ್ನ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಿದ್ದು, ಇದೆಲ್ಲ ಲೈಫ್ ಟೈಮ್ ಮೆಮೊರೀಸ್. ಅದಕ್ಕೋಸ್ಕರ ನನಗೆ ಈ ಥರ ಡಾಕ್ಯುಮೆಂಟ್ ಮಾಡೋದಂದರೆ ಇದನ್ನೆಲ್ಲ ತುಂಬಾ ಇಷ್ಟ. ನಿಮ್ಮ ಎಲ್ರಿಗೂ ನಾನು ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ.